ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವ್ಯಾಪಾರಿಗಳಿಗೆ ತೆರಿಗೆ ನೋಟಿಸ್ ಈಗ ದೊಡ್ಡ ಶಾಕ್ ಆಗಿದೆ. ಆಲ್ರೆಡಿ ಈಗ 40 ಲಕ್ಷಕ್ಕಿಂತ ಹೆಚ್ಚು ವಹಿವಾಟು ನಡೆಸಿದವರಿಗೆ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸನ್ನು ಕೊಟ್ಟಿದೆ. ತೆರಿಗೆ ನೋಟಿಸ್ ಸುದ್ದಿ ಕೇಳಿನೇ ಈಗ ಬೀದಿ ಬದಿ ವ್ಯಾಪಾರಸ್ಥರು ತಲೆಗಿರ್ರ ಅಂದಿದೆ ಅವರಿಗೆ. ಯಾಕಂದರೆ ತೆರಿಗೆ ನೋಟಿಸ್ ಈಗ ದೊಡ್ಡ ಶಾಕ್ ಆಗಿದೆ. 40 ಲಕ್ಷಕ್ಕಿಂತ ಹೆಚ್ಚು ವಹಿವಾಟು ನಡೆಸಿದವರಿಗೆ, ಅಂದರೆ ಇದು ಇಯರ್ಲಿ 40 ಲಕ್ಷ ವಹಿವಾಟು ನಡೆಸಿದವರಿಗೆ ತೆರಿಗೆ ನೋಟಿಸ್ ಕೊಟ್ಟಿದೆ ಈಗ ವಾಣಿಜ್ಯ ಇಲಾಖೆ. ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ವಾಣಿಜ್ಯ ಇಲಾಖೆ ನೋಟಿಸನ್ನು ಕೊಟ್ಟಿದೆ. ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಈಗ ನೋಟಿಸ್ ಕೊಟ್ಟಿದೆ. 5900 ವ್ಯಾಪಾರಿಗಳಿಗೆ ನೋಟಿಸ್ ತೆರಿಗೆ ಇಲಾಖೆ ನೀಡಿದೆ. ಅಂದರೆ UPI ಪೇಮೆಂಟ್ಗೆ ಸಾಕಷ್ಟು ಬೀದಿ ಬದಿ ವ್ಯಾಪಾರಿಗಳು ಈಗ ಗುಡ್ ಬೈ ಹೇಳ್ತಾ ಇದ್ದಾರೆ. ಯಾಕಂದರೆ ಇವತ್ತು ಹೂವು, ಹಣ್ಣು, ತರಕಾರಿ ಪ್ರತಿಯೊಂದು ವ್ಯಾಪಾರ ಮಾಡುವಂಥವರು ಕೂಡ UPI ಮುಖೇನವಾಗಿಯೇ ಇವತ್ತು ವ್ಯವಹಾರವನ್ನು ಮಾಡ್ತಾರೆ. ಯಾಕಂದರೆ ಇವತ್ತು ದೇಶ ಇವತ್ತು ಕ್ಯಾಶ್ಲೆಸ್ ದೇಶವಾಗಿ ಮುಂದುವರಿತಾ ಇದೆ. ಸಾಕಷ್ಟು ಬೇರೆ ಬೇರೆ ವಿಚಾರಗಳಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಇನ್ನು ಆರ್ಥಿಕತೆಯಲ್ಲಿ ಮಹಾಕ್ರಾಂತಿಯೇ ಈಗ ಸೃಷ್ಟಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಈಗ ಕ್ಯಾಶ್ಲೆಸ್ ವ್ಯವಹಾರಕ್ಕೆ ಒಂದು ಕಡೆ ಸರ್ಕಾರವೇ ಆಸ್ಪದ ಕೊಡುತ್ತೆ. ಈಗ UPI ಸಾವಾಸವೇ ಬೇಡ ಅಂತ ಬೀದಿ ಬದಿ ವ್ಯಾಪಾರಿಗಳು ಹೇಳ್ತಾ ಇದ್ದಾರೆ. ಯಾಕಂದರೆ ಈಗ ಟ್ಯಾಕ್ಸ್ ಕಟ್ಟಿ ಅಂತಿದ್ದಾರೆ. ಹಣ ಕೊಟ್ಟು ಸಹಕಾರ ಮಾಡಿ. ತಳ್ಳೋ ಗಾಡಿ ವ್ಯಾಪಾರಿಗೂ ವಾಣಿಜ್ಯ ಇಲಾಖೆ ಈಗ ಬಿಗ್ ಶಾಕನ್ನು ಕೊಟ್ಟಿದೆ. ವ್ಯಾಪಾರಿಗೆ 10 ಲಕ್ಷ ರೂಪಾಯಿ ತೆರಿಗೆ ಪಾವತಿಸುವಂತೆ ಒತ್ತಾಯ. 10 ಲಕ್ಷ ಎಲ್ಲಿಂದ ಕೊಡಬೇಕು ಪಾಪ ಅವರು? ನೋಟಿಸ್ ನೀಡಿದ್ದಕ್ಕೆ ಬೀದಿ ಬದಿ ವ್ಯಾಪಾರಿಗಳು ಈಗ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲಿಂದ ಹಣ ಕಟ್ಟೋದು ಅಂತ ವ್ಯಾಪಾರಸ್ಥರು ತಮ್ಮ ಅಳಲನ್ನು ಈಗ ತೊಡ್ಕೊಳ್ತಾ ಇದ್ದಾರೆ. ಇಷ್ಟು ನಮಗೆ ಹೇಳ್ತಾ ಇದ್ರೆ ಈ ಥರ ನಿಮಗೆ ಆಗತ್ತೆ, ಈ ಥರ ಹೇಳ್ತಾರೆ. ನಾವು ಒಂದು ಲೆವೆಲ್ ಆಗಿ ಮಾಡ್ಕೊಳ್ತಾ ಇದ್ವು, ಏನು ಮಾಡಬೇಕು ಈಗ ನಾವು 20,000 ಮಾಡಿದ್ದು 20,000 ನಿಮಗೆ ಲಾಭ ಅಂತ ತಿಳ್ಕೊಬಿಟ್ರೆ ನಮಗೆ ಏನಾದರೂ ಹೋಗಿ ಅಲ್ಲಿ ಸಾಯ್ಬೇಕು ಅಷ್ಟೇ ಮಾಡಿ. ನೀವೇ ಒಂದು ಸಿಂಪಲ್ ಲಾಜಿಕ್ಕು, 20,000 ಟ್ರಾನ್ಸಾಕ್ಷನ್ ಆದರೆ 20,000 ಲಾಭ ಇರುತ್ತೆ. ನೀವೇ ಹೇಳಿ ಸರ್, ಇರುತ್ತಾ ಸರ್? ಒಂದು 3,000 ರೂಪಾಯಿ 2,000 ರೂಪಾಯಿ ಲಾಭ, ಅದರಲ್ಲೆಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಂಡು ಖರ್ಚು ಎಲ್ಲ ತೆಗೆದುಕೊಂಡು ಹೋಗ್ತೀವಿ. ಈಗ ಇವರು ಅಲ್ಲೋದ್ರೆ ಯಾರು ನಮ್ಮದು ಮಾತು ಕೇಳೋದೇ ಇಲ್ಲ. ನಾವೇನು ಮಾಡಬೇಕು? ಅದೇ 25ನೇ ತಾರೀಕಿಗೆ ಅವರು ಕರೆದಿದ್ದಾರೆ, ಅಲ್ಲಿ ಫ್ರೀಡಮ್ ಪಾರ್ಕ್ಗೆ ಬನ್ನಿ ಎಲ್ಲರೂ ಅಂತ ಹೇಳಿದ್ದಾರೆ. 2 ದಿವಸ ಅಂಗಡಿ ಬಂದ್ ಮಾಡಿ ಅಂತ ಹೇಳಿದ್ದಾರೆ. ಅಂಗಡಿ ಬಂದ್ ಮಾಡಿದ್ರೆ ನಾವು ಕೈಯಿಂದ ಬಾಡಿಗೆನೂ ಕಟ್ಟಬೇಕು ಸರ್. ಬಾಡಿಗೆ ಅಂದರೂ ನಮಗೆ ಡಿಸ್ಕೌಂಟ್ ಮಾಡಲ್ಲ. ಬಂದ್ ಮಾಡಿದ್ರು ನಾವು ಕೊಡಬೇಕು, ಬಂದ್ ಮಾಡಿಲ್ಲ ಅಂದರೂ ಕೊಡಬೇಕು. ಆ ಥರ ನಮ್ಮದು ಅಗ್ರಿಮೆಂಟ್ ಇರೋದು. ಬಾಡಿಗೆ ಬರುತ್ತೆ ಅಂಥವರೆಲ್ಲ ತಿಂತಾರೆ, ಫ್ರೀಯಾಗಿ ಓಡಾಡ್ತಾರೆ ಬಸ್ಸಲ್ಲಿ. ಒಂದು ಗೊಜ್ಜೆ ಮಾಡಿ ಬಿಸಾಕ್ಬಿಟ್ಟು ಗಂಡನಿಗೆ ಹೋಗ್ಬಿಡ್ತಾರೆ ಊರು ಸುತ್ತಂಗೆ ಬಸ್ಸಲ್ಲಿ. ಇನ್ನು ಸಣ್ಣ ಪುಟ್ಟ ವ್ಯಾಪಾರಿಗಳು, ಬೀದಿ ಬದಿ ವ್ಯಾಪಾರಿಗಳಿಗೆ ಈಗ ಟ್ಯಾಕ್ಸ್ ಕಟ್ಟಬೇಕಾದಂತಹ ಅನಿವಾರ್ಯತೆ. ಕರ್ನಾಟಕ BJP ವತಿಯಿಂದ ಸಹಾಯವಾಣಿ ಕೂಡ ಈಗ ಬಿಡುಗಡೆಯಾಗಿದೆ. ವ್ಯಾಪಾರಿಗಳ ಗೊಂದಲ ನಿವಾರಣೆಗಾಗಿ BJP ಸಹಾಯವಾಣಿಯನ್ನು ತೆರೆದಿದೆ. ವ್ಯಾಪಾರಿಗಳ ಹಿತರಕ್ಷಣೆಗಾಗಿ BJP ಈಗ ಸಹಾಯವಾಣಿಯನ್ನು ತೆರೆದಿದೆ. ನಿಮ್ಮ ಕುಂದು ಕೊರತೆಗಳು, ಕಷ್ಟ ಕಾರ್ಪಣ್ಯಗಳನ್ನು ಹಂಚಿಕೊಳ್ಳಿ ಅಂತ ನೋಡಿ. ಪರದೆ ಮೇಲೆ ಕಾಣಿಸ್ತಾ ಇರುವಂಥ ನಂಬರಿಗೆ ವ್ಯಾಪಾರಿಗಳು ಕರೆ ಮಾಡ್ಬೋದು. ಸೋಮವಾರದಿಂದ ಕರೆ ಮೂಲಕ ಮಾತನಾಡಿ ನಿಮ್ಮ ಕಷ್ಟಗಳನ್ನು ಹೇಳ್ಕೋಬೋದು. ಸಣ್ಣ ವ್ಯಾಪಾರಿಗಳು, ಬೀದಿ ಬದಿ ವ್ಯಾಪಾರಿಗಳಿಗೆ ಈಗ ಟ್ಯಾಕ್ಸ್ ಕಟ್ಟಬೇಕಾದಂತಹ ಪರಿಸ್ಥಿತಿ. ಇವತ್ತು ಹೂವು, ಹಣ್ಣು, ತರಕಾರಿ, ಸೊಪ್ಪು ಏನೇ ಮಾರಾಟ ಮಾಡಿದರೂ ಕೂಡ ಇವತ್ತು ಎಲ್ಲರೂ ಕೂಡ UPI ಮುಖೇನವಾಗಿಯೇ, ಫೋನ್ಪೇ, ಗೂಗಲ್ ಪೇ ಮುಖೇನವಾಗಿಯೇ ಹಣ ಸಂದಾಯವನ್ನು ಮಾಡ್ತಾರೆ. ಯಾಕಂದರೆ ಇವತ್ತು ಕ್ಯಾಶ್ ಕೊಡೋದು ಕಮ್ಮಿ ಆಗಿಬಿಟ್ಟಿದೆ. ಜನ ಕ್ಯಾಶ್ಲೆಸ್ ಭಾರತ ಇವತ್ತು ಬೇರೆ ಬದಲಾವಣೆ ಆಗ್ತಾ ಇದೆ. ಇನ್ನು ವ್ಯಾಪಾರಿಗಳಿಗೆ ಕಾಂಗ್ರೆಸ್ ಟ್ಯಾಕ್ಸ್ ನೋಟಿಸನ್ನು ಜಾರಿ ಮಾಡಿದೆ ಅಂತ BJP ಒಂದು ಕಡೆ ಗರಂ ಆಗಿದೆ. JDS ನೋಟಿಸ್ನಿಂದ ಬಡ ವ್ಯಾಪಾರಿಗಳಿಗೆ ಈಗ ಆತಂಕದ ಛಾಯೆ. ಈ ಗೊಂದಲ ಸರ್ಕಾರ ಪರಿಹರಿಸಬೇಕಿತ್ತು ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳ್ತಾ ಇದ್ದಾರೆ. 20 ಲಕ್ಷ ವಹಿವಾಟು ಮಾಡುವವರಿಗೂ ನೋಟಿಸನ್ನು ನೀಡಿದ್ದಾರೆ. ಅಂದರೆ ರಾಜ್ಯ ಸರ್ಕಾರ ಜನರಲ್ಲಿ ಗೊಂದಲ ಸೃಷ್ಟಿ ಮಾಡಿದೆ ಅಂತ ಹೇಳಿಬಿಟ್ಟು ಛಲವಾದಿ ನಾರಾಯಣಸ್ವಾಮಿ ಒಂದು ಕಡೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಬಡ ಜನರ ರಕ್ಷಣೆಗೆ ಬರಬೇಕು. ಬಡ ವ್ಯಾಪಾರಿಗಳು ಇವತ್ತು ಗೊಂದಲದಲ್ಲಿದ್ದಾರೆ, ಆತಂಕಗೊಂಡಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಅವರು ಕಳ್ಳರಲ್ಲ, ನಿಮ್ಮ ಟ್ಯಾಕ್ಸ್ ಅನ್ನು ತಪ್ಪಿಸಿ ಮಾಡಬೇಕು ಅನ್ನೋರಲ್ಲ. ಆದರೆ ಪರಿಸ್ಥಿತಿ ಅವ್ರಿಗೂ ಅರ್ಥ ಆಗಿಲ್ಲ, ಇವರು ಅರ್ಥ ಮಾಡಿಸಿಲ್ಲ. ಈ ಕಾರಣದಿಂದ ನಮ್ಮ ಪಕ್ಷದ ವತಿಯಿಂದ ಒಂದು ವ್ಯಾಪಾರಿಗಳ ಹಿತರಕ್ಷಣೆಗಾಗಿ ಸಹಾಯವಾಣಿಯನ್ನ ಸೋಮವಾರದಿಂದ ಪ್ರಾರಂಭ ಆಗುತ್ತೆ. ಈಗಾಗಲೇ ನಂಬರು ಎಲ್ಲ ಬಂದಿದೆ.